ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ದರ್ಶನಾರ್ಥಂತು ವೈದೇಹ್ಯಾಃ ಸರ್ವತಃ ಕಪಿಕುಂಜರಾಃ ವ್ಯಾದಿಷ್ಟಾಃ ಕಪಿರಾಜೇನ ಯಥೋಕ್ತಂ ಜಗ್ಮುರಂಜಸಾ. ಸೀತೆಯನ್ನ ನೋಡಲಿಕ್ಕಾಗಿ ಎಲ್ಲ ಕಪಿಶ್ರೇಷ್ಠರೂ ಕೂಡ ಸುಗ್ರೀವನ ಅಣತಿಯನ್ನು ಪಡೆದು ಯಥೋಕ್ತಂ ಅವನು ಹೇಳಿದ ದಾರಿಯಲ್ಲಿ ಅಂಜಸಾ ವೇಗವಾಗಿ ಜಗ್ಮುಹು ಸಾಗಿದರು. ತೇ ಸರಾಂಸಿ ಸರಿತ್ಕಕ್ಷಾನ್ ಆಕಾಶಂ ನಗರಾಣಿ ಚ ನದೀ ದುರ್ಗಾನ್ಸ್ತಥಾ ದೇಶಾನ್ ವಿಚಿನ್ವಂತಿ ಸಮಸ್ತಶಃ. ತೇ ಆ ಕಪಿಗಳು ಸರಾಂಸಿ ಸರೋವರಗಳನ್ನು, ಸರಿತ್ಕಕ್ಷಾನ್ ನದಿಯ ದಡದಲ್ಲಿ ಇರುವ ಕಾಡುಗಳನ್ನು, ಆಗಸವನ್ನು, ನಗರಗಳನ್ನು, ನದೀ ದುರ್ಗಾನ್ ನದಿಯ ನಡುವೆ ಇರುವ ದ್ವೀಪಗಳನ್ನು, ಥರಥರದ ದೇಶಾನ್ ಪಟ್ಟಣಗಳನ್ನು ಸಮಂತತಃ ಪೂರ್ತಿಯಾಗಿ ವಿಚಿನ್ವಂತಿ ಹುಡುಕುತ್ತಿದ್ದರು. ಸುಗ್ರೀವೇಣ ಸಮಾಖ್ಯಾತಾಃ ಸರ್ವೇ ವಾನರಯೂಥಪಾಃ ತತ್ರ ದೇಶಾನ್ ವಿಚಿನ್ವಂತಿ ಸಶೈಲವನಕಾನನಾನ್. ಸುಗ್ರೀವನಿಂದ ಅಣತಿಗೆ ಒಳಗಾಗಿ ಎಲ್ಲ ಕಪಿಶ್ರೇಷ್ಠರೂ ಕೂಡ ಸಶೈಲವನಕಾನನಾನ್ ಬೆಟ್ಟ, ಕಾಡು ಮೊದಲಾದ ಎಲ್ಲ ಒಳಗೊಂಡ ದೇಶಗಳನ್ನು ತಿರುಗ್ತಾ ಇದ್ದಾರೆ. ವಿಚಿತ್ಯ ದಿವಸಂ ಸರ್ವೇ ಸೀತಾಧಿಗಮನೆ ಧೃತಾಃ ಸಮಾಯಾಂತಿ ಸ್ಮ ಮೇದಿನ್ಯಾಂ ನಿಶಾಕಾಲೇಷು ವಾನರಾಃ. ಇಡೀ ಬೆಳಗಿನ ವೇಳೆಯಲ್ಲಿ ಹುಡುಕೋದು, ಬೇರೆ ಬೇರೆ ದುರ್ಗಮವಾದ ಪ್ರದೇಶಗಳಲ್ಲಿ ಬೆಳಗ್ಗೆ ಹುಡುಕಿ, ದುರ್ಗಮವಲ್ಲದ ಪ್ರದೇಶಗಳಲ್ಲಿ ರಾತ್ರಿ ಹುಡುಕ್ತಾ ಇದ್ರಂತೆ. ಸರ್ವರ್ತುಕಾಂಶ್ಚ ದೇಶೇಷು ವಾನರಾ ಸಫಲದ್ರುಮಾನ್ ಆಸಾದ್ಯ ರಜನೀಂ ಶಯ್ಯಾಂ ಚಕ್ರುಹು ಸರ್ವೇಷು ಅಹಸ್ಸುತೇ. ಎಲ್ಲ ಋತುಗಳಲ್ಲಿ ಬೆಳೆಯುವ ಮರಗಳಲ್ಲಿ ಬಂದು ಮಲ್ಕೊಳ್ಳೋದು, ಬೆಳಗ್ಗೆ ಮತ್ತೆ ಹುಡುಕೋದು. ತದಹ ಪ್ರಥಮಂ ಕೃತ್ವಾ ಮಾಸೆ ಪ್ರಸ್ರವಣಂ ಗತಾಃ ಕಪಿರಾಜೇನ ಸಂಗಮ್ಯ ನಿರಾಶಾ ಕಪಿಕುಂಜರಾಃ. ಎಲ್ಲ ಕಪಿಶ್ರೇಷ್ಠರೂ ಕೂಡ ಆ ದಿವಸದಿಂದ ಶುರು ಮಾಡಿಕೊಂಡು 1 ತಿಂಗಳವರೆಗೆ ಹುಡುಕಿ ಸೀತೆ ಸಿಗದೆ ನಿರಾಶೆಗೊಳಗಾದರು. ವಿಚಿತ್ಯತು ದಿಶಂ ಪೂರ್ವಾಂ ಯಥೋಕ್ತಾಂ ಸಚಿವೈಃ ಸಹ ಅದೃಷ್ಟ್ವಾ ವಿನತಃ ಸೀತಾಂ ಆಜಗಾಮ ಮಹಾಬಲಃ. ಪೂರ್ವ ದಿಕ್ಕನ್ನು ಹುಡುಕಿ ವಿನತ ಅನ್ನುವ ಕಪಿ ಮರಳಿ ಬಂದ. ವಿನತ ಅನ್ನುವ ಕಪಿಯೇ ಅವನು ಪೂರ್ವ ದಿಕ್ಕಿಗೆ ಹೋದವರ ಒಡೆಯ, ಮರಳಿ ಬಂದ. ಸುಷೇಣಃ ದಿಶಮಪ್ಯುತ್ತರಾಂ ಸರ್ವಾಂ ವಿಚಿತ್ಯ ಸಮಹಾಕಪಿಃ ಆಗತಃ ಸಹ ಸೈನ್ಯೇನ ಭೀತಃ ಶತವಲಿಸ್ತದಾ. ಶತವಲಿ ಅಂತನ್ನುವ ಕಪಿ ಅವನು ಸುಗ್ರೀವ ಹೇಳಿದಂತೆ ಸಮಗ್ರ ಉತ್ತರ ದಿಕ್ಕನ್ನು ಹುಡುಕಿ ಬಂದಾಗ ಒಂದು ಭಯ ಇತ್ತು. ಅಯ್ಯೋ, ಸುಗ್ರೀವ ಹೇಳಿದ ಕೆಲಸ ಮಾಡಲಿಲ್ಲ ಅಂತ. ಸುಷೇಣ ಪಶ್ಚಿಮಾಮಾಶಾಂ ವಿವಿಚ್ಯ ಸಹ ವಾನರೈಃ ಸಮೇತ್ಯ ಮಾಸೇ ಪೂರ್ಣೇತು ಸುಗ್ರೀವೋಪಚಕ್ರಮೇ. ಹಾಗೆಯೇ
ಸುಷೇಣ ಪಶ್ಚಿಮ ದಿಕ್ಕನ್ನು ಇಡೀ ಗಾಳಿಸಿ ಬಂದ. ತಂ ಪ್ರಸ್ರವಣ ಪೃಷ್ಠಸ್ಥಂ ಸಮಾಸಾದ್ಯಾಭಿವಾದ್ಯ ಚ ಆಸೀನಂ ಸಹ ರಾಮೇಣ ಸುಗ್ರೀವಮಿದಮಬ್ರುವನ್. ಆಮೇಲೆ ಪ್ರಸ್ರವಣ ಅಂತ ಹೇಳಿ ಕಿಷ್ಕಿಂಧೆಯ ಪಕ್ಕದಲ್ಲಿದ್ದ ಬೆಟ್ಟ, ಅಲ್ಲಿಯೇ ರಾಮ ಉಳ್ಕೊಳ್ತಾ ಇದ್ದ ಗುಹೆ ಇದ್ದದ್ದು, ಅಲ್ಲಿಗೆ ಬಂದ. ಎಲ್ಲರೂ ಅಲ್ಲಿಗೆ ಬಂದು ಹೇಳಿದರಂತೆ ಕೈ ಮುಗಿದುಕೊಂಡು, ವಿಚಿತಾಹ ಪರ್ವತಾಃ ಸರ್ವೇ ವನಾನಿ ಗಹನಾನಿ ಚ ನಿಮ್ನಗಾಃ ಸಾಗರಾಂತಾಶ್ಚ ಸರ್ವೇ ಜನಪದಾಶ್ಚಯೇ. ಎಲ್ಲ ಪರ್ವತಗಳನ್ನು ಹುಡುಕಿದ್ದೇವೆ, ಕಾಡುಗಳನ್ನು ಹುಡುಕಿದ್ದೇವೆ, ನಿಮ್ನಗಾಹ ನದಿಗಳನ್ನು ಹುಡುಕಿದ್ದೇವೆ, ಸಾಗರಾಂತಾಶ್ಚ ಕಡಲುಗಳನ್ನು ಹುಡುಕಿದ್ದೇವೆ, ಜನಪದಾಹ ಎಲ್ಲ ಹಳ್ಳಿಗಳನ್ನು ಹುಡುಕಿದ್ದೇವೆ, ಗುಹಾಶ್ಚ ವಿಚಿತಾಃ ಸರ್ವಾಃ ಯಾಶ್ಚತೆ ಪರಿಕೀರ್ತಿತಾಃ ವಿಚಿತಾಶ್ಚ ಮಹಾಗುಲ್ಮಾಃ ಕೃತಾ ಲತಾ ವಿತತ ಸಂಯುತಾಃ. ಎಲ್ಲ ಗುಹೆಗಳನ್ನು ಹುಡುಕಿದ್ದೇವೆ. ಮಹಾಗುಲ್ಮಾಹ ದೊಡ್ಡ ದೊಡ್ಡ ಪದರುಗಳನ್ನು ಹುಡುಕಿದ್ದೇವೆ. ಗಹನೇಶು ಚ ದೇಶೇಶು ದುರ್ಗೇಶು ವಿಷಮೇಶು ಚ ಸತ್ವಾನ್ಯತಿ ಪ್ರಮಾಣಾನಿ ವಿಚಿತಾನಿ ಹತಾನಿ ಚ. ಬಹಳ ಗಂಭೀರವಾದ, ಯಾರೂ ಹೋಗಲು ಅಸಾಧ್ಯವಾದ ಪ್ರದೇಶಗಳಿಗೆಲ್ಲ ಹೋಗಿದ್ದೇವೆ. ನಿರಾಶೆಯಿಂದ ದೊಡ್ಡ ದೊಡ್ಡ ಪ್ರಾಣಿಗಳನ್ನೂ ಕೊಂದಿದ್ದೇವೆ. ಯೇ ಚೈವ ಗಹನಾದೇಶಾಃ ವಿಚಿತಾಸ್ತೆ ಪುನಃ ಪುನಃ ಉದಾರ ಸತ್ವಾಭಿಜನೋ ಹನುಮಾನ್ ಸಮೈಥಿಲೀಂ ಜ್ಞಾಸ್ಯತಿ ವಾ ನರೇಂದ್ರ ದಿಶಂತು ಯಾಮೇವ ಗತಾತು ಸೀತಾ ತಾಮಾಸ್ಥಿತೋ ವಾಯುಸುತೋ ಹನುಮಾನ್. ಆದರೆ ದಕ್ಷಿಣ ದಿಕ್ಕಿಗೆ ಸೀತೆ ಹೋದಳು ಅಂತ ಸುದ್ದಿ ಇದೆ. ಅದೇ ದಿಕ್ಕಿಗೆ ಹನುಮಂತ ಹೋಗಿದ್ದಾನೆ. ಆ ಹನುಮಂತ ಖಂಡಿತವಾಗಿ ಸೀತೆಯನ್ನು ಹುಡುಕಿ ಬರುತ್ತಾನೆ ಅಂತ ಹೇಳಿದರು. ಅವರೇ ಹೇಳಿಬಿಟ್ರು ಅನ್ನುವಲ್ಲಿಗೆ 47ನೆಯ ಸರ್ಗ. ಸಹತಾರಾಂಗದಾಭ್ಯಾಂತು ಸಹಸಾ ಹನುಮಾನ್ ಕಪಿಃ ಸುಗ್ರೀವೇಣ ಯಥೋದ್ದಿಷ್ಟಂ ಗಂತುಂ ದೇಶಂ ಪ್ರಚಕ್ರಮೇ. ತಾರ ಮತ್ತೆ ಅಂಗದ ಅವರಿಬ್ಬರ ಜೊತೆಗೂಡಿ ಹನುಮಂತ ಸುಗ್ರೀವೇಣ ಯಥೋದ್ದಿಷ್ಟಂ ಗಂತುಂ, ಸುಗ್ರೀವ ಹೇಳಿದ ದಾರಿಯಲ್ಲಿ ಹೋಗಲು ಬಯಸಿದ. ಸತು ದೂರಮುಪಾಗಮ್ಯ ಸರ್ವೈಸ್ತೈಕಪಿ ಸತ್ತಮೈಃ ತತೋ ವಿಚಿತ್ಯ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ. ಸತು ದೂರಮುಪಾಗಮ್ಯ, ಬಹಳ ದೂರಕ್ಕೆ ಹೋದರು. ವಿಂಧ್ಯ ಪರ್ವತವನ್ನು ತಲುಪಿದರು. ಅಲ್ಲಿ ಗುಹೆಗಳನ್ನು ಹುಡುಕಿದರು. ಪರ್ವತಾಗ್ರ ನದಿ ದುರ್ಗಾನ್ ತರಾಂತಿ ವಿಪುಲದ್ರುಮಾನ್ ವೃಕ್ಷಖಂಡಾಂಶ್ಚ ವಿವಿಧಾನ್ ಪರ್ವತಾನ್ ವನಪಾದಪಾನ್. ಪರ್ವತದ ತುದಿಯನ್ನು, ನದಿಗಳನ್ನು, ಸರೋವರಗಳನ್ನು, ಹಿರಿದಾದ ಬೆಟ್ಟಗಳನ್ನು, ವೃಕ್ಷಖಂಡಗಳನ್ನು, ಪರ್ವತಗಳನ್ನು ಹುಡುಕಿದರು. ಅನ್ವೇತಮಾಣಾಸ್ತೆ ಸರ್ವೇ ವಾನರಾಃ ಸರ್ವತೋ ದಿಶಂ ನ ಸೀತಾಂ ದದೃಶುರು ವೀರಾಃ ಮೈಥಿಲೀಂ ಜನಕಾತ್ಮಜಾಂ. ಎಲ್ಲ ಕಡೆ ಹುಡುಕುತ್ತಾ, ಎಲ್ಲ ದಿಕ್ಕುಗಳಲ್ಲಿ ಹುಡುಕಿದರೂ ಕೂಡ ಸೀತೆ ಸಿಗಲಿಲ್ಲ. ತೇ ಭಕ್ಷಯಂತೋ ಮೂಲಾನಿ ಫಲಾನಿ ವಿವಿಧಾನ್ಯಪಿ ಅನ್ವೇತಮಾಣಾ ದುರ್ಧರ್ಷಾಃ ನಿವಸನಸ್ತತ್ರ ತತ್ರ. ಗೆಡ್ಡೆಯನ್ನು ತಿನ್ನುತ್ತಾ, ಹಣ್ಣನ್ನು ತಿನ್ನುತ್ತಾ, ಹುಡುಕುತ್ತಾ ಹುಡುಕುತ್ತಾ ಅಲ್ಲಿ ಅಲ್ಲಿ ರಾತ್ರಿ ತಂಗಿದರು. ಸತು ದೇಶೋ ದುರನ್ವೇಚೋ ಗುಹಾ ಗಹನವಾನ್ ಮಹಾನ್ ನಿರ್ಜಲಂ ನಿರ್ಜನಂ ಶೂನ್ಯಂ ಗಹನಂ ಘೋರದರ್ಶನಂ. ಅದು ಒಂದು ಕಡೆಗೆ ಬಂದರು. ಆ ದೇಶ ದುರನ್ವೇಚ, ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಗಹನವಾಗಿ ಇತ್ತು. ನಿರ್ಜಲಂ, ನೀರಿಲ್ಲ, ಯಾವ ಜನರೂ ಇಲ್ಲ, ಶೂನ್ಯವಾಗಿತ್ತು, ನೋಡಿದ್ರೆ ಭಯ ಬರ್ತಾ ಇತ್ತು. ಆ ತರಹದ ಪ್ರದೇಶ. ತಾದೃಶಾನ್ಯಪ್ಯರಣ್ಯಾನಿ ವಿಚಿತ್ಯ ಭುಜ ಪೀಡಿತಾ ಸದೇಶಶ್ಚ ದುರನ್ವೇಷ್ಯೋ ಗುಹಾ ಗಹನವಾನ್ ಮಹಾನ್. ಆ ತರಹದ ಅರಣ್ಯಗಳನ್ನು ಹುಡುಕಿ ಹುಡುಕಿ ಅವರಿಗೆ ಭೃಶ ಪೀಡಿತಾ, ಅವರ ಮನಸ್ಸುಗಳು ನೊಂದವು.
ಆ ಪ್ರದೇಶವೂ ಕೂಡ ಗುಹಾ ಗಹನವಾನ್ ಮಹಾನ್, ಬಹಳ ಗುಹೆಗಳಿರುವ ಜಾಗ. ತ್ಯಕ್ತ್ವಾ ತಂ ತಥೋ ದೇತಂ ಸರ್ವೇ ವೈ ಹರಿಪೂಯೂಥಪಾಃ ದೇತಮನ್ಯಂ ದುರಾಧರ್ಷಂ ವಿವಿಶಿಷ್ಟಾಕುತೋ ಭಯಾ. ಆ ಪ್ರದೇಶವನ್ನು ಬಿಟ್ಟರು, ಬೇರೆ ದೇಶಕ್ಕೆ ಹೋದರು. ಯತ್ರ ವಂದ್ಯ ಫಲಾ ವೃಕ್ಷಾಃ ವಿಪುಷ್ಪಾಪರ್ಣವರ್ಜಿತಾಃ ನಿಸ್ತೋಯಾ ಸರಿತೋ ಯತ್ರ ಮೂಲಂ ಯತ್ರ ಸುದುರ್ಲಭಂ. ಒಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಹಣ್ಣು ಏನೋ ಬಿಡತ್ತೆ, ತಿನ್ನಲಿಕ್ಕಾಗಲ್ಲ. ವಂದ್ಯ ಫಲಾಹ ವಿಪುಷ್ಪಾಹ, ಅಲ್ಲಿ ಹೂವಿಲ್ಲ. ಆಮೇಲೆ ಮರಗಳಲ್ಲಿ ಎಲೆಗಳಿಲ್ಲ. ನಿಸ್ತೋಯಾಹ ತರಿತಃ, ನದಿಗಳಲ್ಲಿ ನೀರಿಲ್ಲ. ಆಗ ಮೂಲಂ ತತ್ರ ಸುದುರ್ಲಭಂ, ಗೆಡ್ಡೆ ಗೆಣಸು ಎಲ್ಲಿಂದ ಬೆಳಿಬೇಕು? ಒಳಗಡೆಯಿಂದ ನೀರು ಸಪ್ಲೈ ಆದರೆ ಬೆಳಿಬೇಕು. ನ ಸಂತಿ ಮಹಿಷಾ ಯತ್ರ ನ ಮೃಗಾ ನ ಚ ಹಸ್ತಿನಃ ಶಾರ್ದೂಲ ಪಕ್ಷಿಣೋ ವಾಪಿ ಯೇ ಚಾನ್ಯೇವ ನ ಗೋಚರಾಃ. ಕಾಡೆಮ್ಮೆಗಳಿಲ್ಲ, ನ ಮೃಗಾಃ ಜಿಂಕೆಗಳಿಲ್ಲ, ಆನೆಗಳಿಲ್ಲ. ಜಿಂಕೆಗಳು ಇಲ್ಲ ಅಂತಂದರೆ ಹುಲಿ ಇರತ್ತೇನಲ್ಲಿ. ನ ಶಾರ್ದೂಲಾಹ, ಆಮೇಲೆ ಪಕ್ಷಿಣೋ ವಾಪಿ, ಇವುಗಳೆಲ್ಲ ಇಲ್ಲ ಅಂದರೆ ಪಕ್ಷಿ ಯಾಕಿರುತ್ತೆ? ಎಲ್ಲವೂ ಜೊತೆ ಜೊತೆಗೇನೆ ಇರಬೇಕು ಅಲ್ವಾ? ಇರತ್ತೆ. ಕಾಡಿನಲ್ಲಿ ಇರುವ ಯಾವ ಪ್ರಾಣಿಗಳೂ ಇರಲಿಲ್ಲ ಅಲ್ಲಿ. ನ ಚಾತ್ರ ವೃಕ್ಷ ನೌಷಧ್ಯ ನ ವಲ್ಯೋ ನಾಪಿ ವೀರುಧ ಸ್ನಿಗ್ಧ ಪತ್ರಾಸ್ಥಲೇ ಯತ್ರ ಪದ್ಮಿನ್ಯ ಫುಲ್ಲ ಪಂಕಜಾ. ವೃಕ್ಷಗಳಿರಲಿಲ್ಲ, ಔಷಧಿಗಳು ಇರಲಿಲ್ಲ, ಬಳ್ಳಿಗಳಿರಲಿಲ್ಲ, ಪೊದರು ಇರಲಿಲ್ಲ. ನವೀರುಧ ಸ್ನಿಗ್ಧಪತ್ರಾ ಸ್ಥಳೇ ಯತ್ರ, ಸರೋವರ ಇತ್ತು, ಆದರೆ ಅದರಲ್ಲಿ ಇದ್ದ ತಾವರೆ ಎಲೆ ತಿನ್ನಲಿಕ್ಕೆ ಯೋಗ್ಯವಾಗಿ ಇರಲಿಲ್ಲ. ಎಲ್ಲಿ ತಾವರೆ ಕೊಳಗಳು ಶುದ್ಧವಾಗಿರುತ್ತೆ ಅಲ್ಲಿ ನೀರು ಶುದ್ಧವಾಗಿರುತ್ತೆ, ಸುತ್ತಮುತ್ತಲೂ ಏನಾದರೂ ಬೆಳೆಯುತ್ತೆ. ಎಲ್ಲಿ ತಾವರೆ ಕೊಳಗಳೆಲ್ಲ ಶುದ್ಧವಾಗಿರೋದಿಲ್ಲ ಅಲ್ಲಿ ನೀರಿನ ಜಾಡು ಕಷ್ಟ. ನೀರು ಸಿಕ್ಕಿದರೂ ಕೂಡ ಕಲುಷಿತವಾಗಿರುತ್ತೆ. ಕಲುಷಿತವಾಗಿಲ್ಲದೆ ಹೋದರೂ ಕೆಲವೊಂದು ಕಡೆ ನೀರು ಶುದ್ಧವಾಗಿದ್ದರೂ ಫಲವತ್ತತೆಯನ್ನು ಕಳ್ಕೊಂಡಿರುತ್ತೆ ಸುತ್ತಮುತ್ತಲಿನ ಹೊಲಗಳು. ಹೀಗೆಲ್ಲ ಪ್ರಕೃತಿಯ ಭಾಷೆಯೇ ಬೇರೆ. ಮರ ಕಾಡು ಮಾತನಾಡುತ್ತೆ, ಮಾತನಾಡಿಸಿದರೆ ಆ ಒಳನೋಟ ನಮಗೆ ದಕ್ಕೋದು ರಾಮಾಯಣ ಮಹಾಭಾರತಗಳಿಂದಲೇ, ವಿಶೇಷತಃ ರಾಮಾಯಣದಿಂದ. ರಾಮಾಯಣದಲ್ಲಿ ಬಂದಷ್ಟು ಕಾಡು ಇನ್ನು ಎಲ್ಲೂ ಬಂದಿಲ್ಲ. ಕಾಡಿನ ಬಗ್ಗೆ ಆಮೂಲಾಗ್ರವಾಗಿ ನಮಗೆ ತಿಳಿಸಿಕೊಡುವಂಥದ್ದು ರಾಮಾಯಣ. ದೇಶದ ಬಗ್ಗೆ, ಎಲ್ಲದರ ಬಗ್ಗೆಯೂ. ಅದರಿಂದ ಪ್ರೇಕ್ಷಣೀಯ ಸುಗಂಧಾಶ್ಚ ಭ್ರಮರೈಶ್ಚ ವಿವರ್ಜಿತಾ ಕಂಡುರ್ನಾಮ ಮಹಾಭಾಗ ಸತ್ಯವಾದಿ ತಪೋಧನಃ. ಅದಕ್ಕೊಂದು ಕಾರಣ ಇದೆ. ಅಲ್ಲಿ ಒಬ್ಬ ಮಹರ್ಷಿ ಇದ್ದ, ಪರಮ ಅಮರ್ಷಿ, ವಿಪರೀತ ಸಿಟ್ಟು. ಅವನ ಹೆಸರು ಕಂಡು ಅಂತ. ಸತ್ಯವಾದಿ, ತಪೋಧನ. ಈ ಕಂಡು ಮತ್ತು ಪ್ರಮ್ಲೋಚಯರ ಕಥೆ ವಿಷ್ಣು ಪುರಾಣದಲ್ಲಿ ಬಂದದ್ದನ್ನು ನಾವು ಕಾಣುತ್ತೇವೆ. ಆ ಕಂಡು ಉಗ್ರವಾದ ತಪಸ್ಸು ಮಾಡ್ತಾ ಇದ್ದ. ಆಗ ಅವನ ತಪಸ್ಸನ್ನು ಭಂಗಗೊಳಿಸಬೇಕು ಅಥವಾ ಅವನನ್ನು ಸರಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಮ್ಲೋಚ ಅನ್ನುವ ಒಬ್ಬ ಅಪ್ಸರೆಯನ್ನು ಕಳುಹಿಸಿದ. ಅವಳು ಬಂದು ಸಾವಿರಾರು ವರ್ಷ ಇದ್ದರು. ಸಾವಿರಾರು ವರ್ಷ ಇದ್ದರೆ ಏನಾಯಿತು ಸಮಸ್ಯೆ? ಅವನು ಎಲ್ಲ ಮರೆತ, ತಪಸ್ಸು ಎಲ್ಲ ಮರೆತ. ಹಾಗೆ ಮರೆತಿರುವವ ಏನಾಯಿತು, ಅವಳು ಹೊರಟ್ಲು. ಅವನು ಹೇಳಿದಂತೆ, ಯಾಕೆ ಹೊರಡ್ತಾ ಇದ್ದಿ? ಈಗ ತಾನೇ ಬೆಳಗ್ಗೆ ಬಂದಿದ್ದಿ, ಹೋಗಬೇಡ.
ಅಂದ್ಲು. ಅದಕ್ಕೆ ಅವನು ಸುಮ್ಮನೆ ಇದ್ಬಿಟ್ರು. ಅವಳು ಹೇಳಿದ ಕೂಡಲೇ ಅವಳು ಸುಮ್ಮನೆ ಆದ್ಲು. ಮತ್ತೆ ಇನ್ನೊಂದೆಷ್ಟೋ 1000 ವರ್ಷಗಳು ಕಳೀತು. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಅವನಿಗೆ ಸಂಧ್ಯಾವಂದನೆ ನೆನಪಾಯಿತು. ಸಂಧ್ಯಾವಂದನೆಗೆ ಅಂತ ಎದ್ದ. ಅವಳು ಕೇಳುದು ಯಾಕೆ ಅಂತ. ನೀನು ಬೆಳಗ್ಗೆ ಬಂದಿದ್ದೀ, ನಾನು ಸಾಯಂ ಸಂಧ್ಯಾವಂದನೆ ಮೀರೋಗ್ತಾ ಇದೆ ಅಂತ. ಸುಮಾರು 1000 ವರ್ಷಗಳನ್ನು ಕಳೆದಿದ್ದಿ, ಜಪ ಇಲ್ಲದೆ ತಪಸ್ಸಿಲ್ಲದೆ. ಈಗ ಅಷ್ಟೆಲ್ಲ ವರ್ಷಗಳು ದಾಟಿ ಹೋಗಿದೆ. ಅವನಿಗೆ ಮೊದಲು ಸಿಟ್ಟು ಬಂತು, ಆದರೆ ಆ ಸಿಟ್ಟನ್ನು ನುಂಗಿಕೊಂಡ. ಯಾಕೆಂದರೆ ಶಾಪ ಕೊಟ್ಟು ಮತ್ತೆ ತಪಸ್ಸು ಕಳ್ಕೋಬಾರದು ಅಂತ. ಆಮೇಲೆ ಅವಳನ್ನು ಕಳುಹಿಸಿದ. ಅವಳೇನು ಮಾಡಿದ್ಲು, ತನ್ನ ಗರ್ಭವನ್ನು ಗಿಡಗಳಲ್ಲಿ ತೂರಿಬಿಟ್ಲು. ಆ ಗಿಡಗಳಲ್ಲಿ ಪರಾಗ ಸ್ಪರ್ಶ ಆಗಿ ಅಲ್ಲಿ ಎಲ್ಲ ಪರಾಗಗಳು ಒಟ್ಟು ಕೂಡಿ ಆದ ಮಗಳು ವಾರ್ಕ್ಷಿ, ಮಾರಿಷಾ ಅಂತ ಕರೀತಾರೆ. ಅವಳು ಪ್ರಚೇತಸನನ್ನು ಮದುವೆ ಆಗ್ತಾಳೆ. ಅದು ಭಾಗವತದಲ್ಲಿ ಬರುತ್ತೆ. ಈ ಬ್ರಹ್ಮಪಾರ ಸ್ತೋತ್ರ ಇದೆಯಲ್ಲ, ಅದನ್ನು ಕಂಡುವೇ ಆ ಬ್ರಹ್ಮಪಾರ ಸ್ತೋತ್ರವನ್ನು ನಾವಿವತ್ತೇನು ಹೇಳ್ತೇವೆ ಪೂಜೆಯಲ್ಲಿ, ಜಪತಾ ಕಂಡುನಾ ದೇವ ಏನಾರಾಧ್ಯತ ಕೇಶವ, ಅದೇ ಬ್ರಹ್ಮಪಾರ ಸ್ತೋತ್ರವನ್ನು ನಮಗೆ ಕೊಟ್ಟ ಕಂಡು. ಆ ಕಂಡುವಿನ ಇನ್ನೊಂದು ಕಥೆ ನಮಗೆ ವಿಷ್ಣು ಪುರಾಣದಲ್ಲಿ ಬಂತು. ಅಲ್ಲಿ ಹೇಳದ ಒಂದು ಕಥೆಯನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ವಿಪರೀತ ಸಿಟ್ಟಿನವ ಅಂತೆ ಅವನು. ಅವನಿಗೊಬ್ಬ ಮಗ ಇದ್ದ, ಆಯ್ತಾ. ಅವನಿಗೆ 10 ವರ್ಷ. ಆ 10 ವರ್ಷದ ಹುಡುಗ ಪ್ರನಷ್ಟೋ ಜೀವಿತಾಂತಾಯ ಕ್ರುದ್ಧಸ್ತೇನ ಮಹಾಮುನಿ ತೇನ ಧರ್ಮಾತ್ಮನಾ ಶಪ್ತಂ ತತ್ರ ಕೃತ್ಸನಂ ಮಹದ್ವನಂ. ಎಲ್ಲಿ ಹೋದ್ನೋ ಸಿಗಲೇ ಇಲ್ಲ. ಆಮೇಲೆ ನೋಡಲಾಗಿ ಅವನು ಸತ್ತಿದ್ದಾನೆ ಅಂತ ಗೊತ್ತಾಯಿತು. ಅವನಿಗೆ ಸಿಟ್ಟು ಬಂದು ಇಡೀ ಕಾಡಿಗೆ ಶಾಪ ಕೊಟ್ಟ. ಅಶರಣ್ಯಂ ದುರಾಧರ್ಷಂ ಮೃಗ ಪಕ್ಷಿ ವಿವರ್ಜಿತಂ ತಸ್ಯತೆ ಕಾನನಾನ್ಸ್ತಾನ್ಸ್ತು ಗಿರೀಣಾಂ ಕಂದರಾಣಿ ಚ. ಅವನ ಶಾಪದಿಂದ ಆ ಕಾಡಿನಿಂದ ಯಾರಿಗೂ ಆನಂದ ಸಿಗೋದಿಲ್ಲ. ಕಾಡಿನಿಂದ ನಾಡು ಯಾವ ರೀತಿಯಲ್ಲಿ ಉಪಯೋಗವನ್ನೇ ಪಡೆಯೋಲ್ಲ. ಕಾಡಿತ್ತು ಅಂದರೆ ನಾಡಿಗೆ ಏನಾದರೂ ಪ್ರಯೋಜನ ಇದ್ದೇ ಇರುತ್ತೆ. ಕಾಡು ಯಾಕಿರೋದು ಅಂದರೆ ನಾಡನ್ನು ರಕ್ಷಿಸಲಿಕ್ಕೆ, ಆಯ್ತಾ. ನಾಡಿನಿಂದ ಕಾಡು ಹಾಳಾಗಬಾರದು ಅನ್ನೋದು ಹೌದು, ಆದರೆ ಕಾಡಿದ್ರೆ ಮಾತ್ರ ನಾಡಿರುತ್ತೆ. ಅದು ಏನು ಮಾಡ್ಲಿಕ್ಕೆ ಬರಲ್ಲ. ಪ್ರಕೃತಿ ಅದನ್ನು ತೀರಿಸ್ಕೊಳ್ಳುತ್ತೆ. ನಾವು ಈಗ ಈ ಬೆಂಗಳೂರು ಇನ್ನು 1000 ವರ್ಷ ಇರುತ್ತೆ ಅನ್ನೋ ಭ್ರಮೆನಲ್ಲಿ ನಾವಿದ್ದೀವಿ. ಇನ್ನು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ಎಲ್ಲ ಒಂದೊಂದು ದೇವರ ಸಂಕಲ್ಪ. ಇವರು ಬುದ್ಧಿ ಪ್ರಚೋದನೆ ಮಾಡ್ತಾನೆ. ನಾಶವಾಗುವವರು ವೇಗವಾಗಿ ಒಂದು ವಿಸ್ಮರಣೆಯತ್ತ, ಒಂದು ಯಾವ್ಯಾವುದಕ್ಕೋ ಜಾರ್ತಾರೆ. ಆತ್ಮವಿಸ್ಮೃತಿಗೆ ಜಾರಿದ್ರೆ ಮುಗೀತಲ್ಲ, ಇನ್ನೇನಿದೆ. ದೇವರು ಹಾಗೆ ಮಾಡಿಬಿಡ್ತಾನೆ. ನಮ್ಮ ಜನಾಂಗವನ್ನು ನೋಡ್ತಾ ಇದ್ರೆ ಹಾಗೆ ಆಗುತ್ತೆ ಅನಿಸುತ್ತೆ. ಒಂದು ಕಾಲ ಆಮೇಲೆ ಆತ್ಮವಿಸ್ಮೃತಿಯಿಂದ ಚೇತರಿಸ್ಕೊಳ್ಳಿಕ್ಕೆ ಇನ್ಯಾವ ಮಹಾಪುರುಷ ಬರಬೇಕು, ಆಗತ್ತೆ. ಪ್ರಭವಾನಿ ನದೀನಾಂಚ ವಿಚಿನ್ವಂತಿ ಸಮಾಹಿತಾ. ಅದರಿಂದ ಇಡೀ ಕಾಡಿಗೆ ಶಾಪ ಬಂದು ಯಾವ ರೀತಿಯಲ್ಲಿಯೂ ಬಾಳ್ತಾ ಇಲ್ಲ, ಆ ರೀತಿ ಆಗೋಯ್ತು. ಅದರಿಂದ ಹಿಡಿದ್ರೆ ಬಾಳಲ್ಲ. ಡೆಡ್ ಸಿ ಇದ್ದ ಹಾಗೆ ಡೆಡ್ ಫಾರೆಸ್ಟ್ ಅಂತ ಒಂದು ಕಾನ್ಸೆಪ್ಟು ಅದಿರ್ಲಿಕ್ಕೆ ಸಾಧ್ಯ. ಮರ ಉಂಟು, ಹಣ್ಣಿಲ್ಲ, ಹೂವಿಲ್ಲ, ಎಲೆ ಇಲ್ಲ. ಕಾಡುಂಟು, ಸರೋವರವಿಲ್ಲ. ಸರೋವರ ಇದ್ರೂ ಕೂಡ ನದಿಯ ಹರಿವು ಪಕ್ಕದಲ್ಲಿ ಇರಲ್ಲ. ನದಿಯ ಹರಿವು ಇದ್ರೂ ಕೂಡ ಎಲ್ಲ ಒಣಗಿರುತ್ತೆ. ಯಾವ ಮೃಗಗಳು ಇರೋದಿಲ್ಲ. ಇದೇನಿದು ಮರುಭೂಮಿಗಿಂತ ಹತ್ತತ್ತ ಆಯ್ತು. ಆ ಥರದೊಂದು ಜಾಗದಲ್ಲಿಯೂ ಹುಡುಕಿದ್ದಾರೆ ಸೀತೆಯನ್ನ.
ಸೀತೆ ವೇದವಿದ್ಯೆಯ ಸಂಕೇತ. ಅಲ್ಲಿ ಎಲ್ಲ ಹುಡುಕಿದ್ದಾರೆ ಅಂದರೆ ಕಳೆದು ಹೋದ ವೇದವಿದ್ಯೆಯನ್ನು ಹುಡುಕಲಿಕ್ಕೆ ನಮ್ಮ ಋಷಿಗಳು ಎಷ್ಟು ಕಷ್ಟಪಟ್ಟಿದ್ದಾರೋ ಏನು. ಆ ಕಥೆಯನ್ನು ಅನ್ಯೋಕ್ತಿಯಿಂದ ವಾಲ್ಮೀಕಿಗಳು ಹೇಳುತ್ತಾ ಇದ್ದಾರೆ. ಆನಂದವರ್ಧನನ ಮಾತು ನೆನಪಾಗಬೇಕಲ್ವಾ? ಪ್ರತೀಯಮಾನಂ ಪುನರನ್ಯದೇವ ವಸ್ತ್ವಸ್ತಿ ವಾಣೀಷು ಮಹಾಕವೀನಾಂ ಯತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯಮಿವಾಂಗನಾಸು ಅಂತ. ಪ್ರತೀಯಮಾನಂ ಪುನರನ್ಯದೇವ ವಸ್ತು ಅಸ್ತಿ ವಾಣೀಚು ಮಹಾಕವೀನಾಂ. ಮಹಾಕವಿಗಳ ಮಾತಿನಲ್ಲಿ ತೋರುವ ಅರ್ಥ ಮಾತ್ರ ಇರದೆ ತೋರದ ಒಂದು ಅರ್ಥವೂ ಇರುತ್ತೆ. ಅದು ನಿಮ್ಮ ಹೃದಯಕ್ಕೆ ಮುಟ್ಟಬೇಕು. ಅದಿದ್ರೆ ಕಾವ್ಯ, ಇಲ್ಲ ಅಂದ್ರೆ ಅಲ್ಲ. ಅನ್ಯೋಕ್ತಿ, ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಅನ್ಯೋಕ್ತಿ ಇರಬೇಕು. ಸಿಂಬಾಲಿಕ್ ಆಗಿರುವಂತಹ ನುಡಿಗಟ್ಟುಗಳಿರಬೇಕು. ಹಲವಾರು ಅರ್ಥ ಹೊಳಿಬೇಕು. ಅದನ್ನ ಕಾವ್ಯ ಅಂತ ಕರೀತಾರೆ. ಆ ತರಹದ ಧ್ವನಿ ಇರುವ ಕಾವ್ಯ ಅದು ಜೀವನದಲ್ಲಿ ಉಳಿಯುತ್ತೆ, ದೀರ್ಘಕಾಲ ಉಳಿಯುತ್ತೆ. ಧ್ವನಿ ಇರೋದಿಲ್ಲ ಅಂದರೆ ಅದು ದೀರ್ಘಕಾಲ ಉಳಿಯಲ್ಲ, ಗಂಭೀರ ಸಾಹಿತ್ಯ ಆಗಲ್ಲ. ಏನು ಗಂಭೀರ ಸಾಹಿತ್ಯ ಅಂದರೆ, ಇಲ್ಲ ಅಂದರೆ ಅದು ಫಿಲ್ಮ್ ಹಾಡಿನ ಹಾಗೆ, ಫಿಲ್ಮ್ ಕಥೆಯ ಹಾಗೆ ಆಗೋಗುತ್ತೆ. ಬಹಳ ಕಾಲ ದೀರ್ಘಕಾಲ ಉಳಿಯೋಲ್ಲ. ಇವತ್ತು ಬಂದಿರುತ್ತೆ, ಅವನಿಗೆ ಮರ್ತು ಹೋಗಿರುತ್ತೆ, ಮಾಡಿದವನಿಗೇನೆ. ಹೀರೋ ಆಗಿ ಆ್ಯಕ್ಟ್ ಮಾಡಿದವನಿಗೆ ಮರ್ತು ಹೋಗಿರುತ್ತೆ, ಓ ಅಂತ ಅನ್ನಿಸ್ಬೇಕು. ಆ ತರಹ ಇರುತ್ತೆ. ಯಾಕೆ ನಾನು ಹೇಳ್ತಾ ಇರೋದು ಅಂದರೆ, ಜನಮಾನಸದಲ್ಲಿ ಕೆಲವೊಂದು ಮಾತ್ರ ಉಳಿಲಿಕ್ಕೆ ಸಾಧ್ಯ. ಅದರಲ್ಲಿಯೂ ಶ್ರೇಷ್ಠವಾದ ಕೃತಿಗಳು ಉಳಿಯುತ್ತೆ. ಇಲ್ಲ, ಶ್ರೇಷ್ಠವಾದದ್ದು ಎಲ್ಲಿದ್ದರೂ ಉಳಿಯುತ್ತೆ, ಯಾವುದೇ ಫಾರ್ಮಿನಲ್ಲಿದ್ದರೂ ಉಳಿಯುತ್ತೆ. ನಾನು ಅದನ್ನು ಕೀಳಗೆಳಿತಾ ಇಲ್ಲ. ಆದರೆ ನೋಡಿ, ನೀವು ಈ ಟ್ರೆಂಡ್ ನೋಡಿ, ಇವತ್ತು ಬರುತ್ತೆ ಹೋಗುತ್ತೆ ಅಂದರೆ ಸತ್ವ ಇಲ್ಲ ಅಂತ ಅರ್ಥ. ದೀರ್ಘಕಾಲ ಲಾಂಜಿವಿಟಿಗೆ ಬೇಕಾದ ಸತ್ವ ಇರಲ್ಲ. ಅವ್ರು ಯಾರೋ ಬರ್ತಾರೆ, ಚೆನ್ನಾಗಿ ಕುಣಿತಾರೆ, ಟಿ ವಿನಲ್ಲಿ ರಿಯಾಲಿಟಿ ಶೋ ಅಂತ ಹೇಳಿ ಅದರ ಹೆಸರು ಮಾತ್ರ ಅಲ್ಲಿ ತೋರ್ತಾರೆ. ಆಮೇಲೆ ಅವ್ರು ಎಲ್ಲಿ ಮದುವೆನಲ್ಲಿ ಹಾಡ್ತಾ ಕೂತಿರ್ತಾರೆ ಆರ್ಕೆಸ್ಟ್ರಾದಲ್ಲಿ. ಅದೇ 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 ಯಾಕದು? ಆ ಟ್ಯಾಲೆಂಟ್ ಎಲ್ಲಿಗೆ ಹೋಯ್ತದು? ಇವರು ತೋರಿಸಿ 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 ವೋಟ್ ಮಾಡಿದವ್ರಿಗೂ ಮರ್ತು ಹೋಗಿರುತ್ತೆ, ಅವ್ರಿಗೂ ಮರ್ತು ಹೋಗಿರುತ್ತೆ. ಎಲ್ಲೋ ಪಾಪ ಇನ್ಯಾರೋ ಮೆರಿತಾ ಇರ್ತಾರೆ, ಆ ಫೀಲ್ಡ್ನಲ್ಲಿ ಇನ್ಯಾರೋ ಮೆರಿತಾ ಇರ್ತಾರೆ. ಹಾಗಾಗತ್ತೆ. ಯಾಕೆ? ಸತ್ವ ಇಲ್ಲ. ಸತ್ವ ಗಳಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಆಯಾ ಕ್ಷೇತ್ರದಲ್ಲಿ ಇರುವ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಆ ರಹಸ್ಯ ಎಲ್ಲಿಂದ ತಿಳಿಲಿಕ್ಕೆ ಸಾಧ್ಯ? ಗುರುಮುಖೇನ ಸಾಧ್ಯ. ಆಯಾ ಕ್ಷೇತ್ರದ ಗುಟ್ಟುಗಳು, ಆಯಾ ಕ್ಷೇತ್ರದಲ್ಲಿ ಯಾವುದೇ ಫೀಲ್ಡ್, ಅದೊಂದು ದೊಡ್ಡ ಸಾಗರ. ಯಾವುದೇ ಫೀಲ್ಡ್ ಸಾಗರ, ಯಾವುದೇ ಶಾಸ್ತ್ರ, ವೈದ್ಯಶಾಸ್ತ್ರವೇ, ನ್ಯಾಯಶಾಸ್ತ್ರವೇ, ಕಾವ್ಯವೇ, ಮೀಮಾಂಸೆಯೇ, ತರ್ಕವೇ, ವೇದಾಂತವೇ, ಯಾವುದಲ್ಲ, ಯಾವುದು ಆಳವಾದ ಶಾಸ್ತ್ರ, ಯಾವುದೇ ಇಂಜಿನಿಯರಿಂಗ್, ಯಾವುದೇ ಇಂಜಿನಿಯರಿಂಗ್ ಅಗಾಧವಾದ ಯಂತ್ರಶಾಸ್ತ್ರ ಅಲ್ವೇ ಎಲ್ಲವೂ. ಅದರಿಂದಾಗಿ ನಾವು ಅದರಲ್ಲಿ ಆಗಿ ಅದು ಉಳಿಬೇಕು ಅಂತಂದರೆ ಬಹಳ ಆಯಾಮಗಳಲ್ಲಿ ತರ್ಕೊಳ್ಬೇಕು. ನೋಡಿ, ಇದು ನಮಗೆ ಈ ಕಪಿಗಳು ಹುಡುಕ್ತಾ ಇರೋದು ಬರಡು ಭೂಮಿಯಲ್ಲಿ ಹುಡುಕ್ತಾ ಇದ್ದಾರೆ ಸೀತೆಯನ್ನ. ಹೌದು, ಯಾವುದೋ ಒಂದು ಕಾಲದಲ್ಲಿ ವಿದ್ಯೆಯನ್ನ ಎಲ್ಲೆಲ್ಲೋ ಹುಡುಕಿರ್ತಾರೆ. ನಮಗೆ ಸಿಕ್ಕಿದ್ದ ಆಶ್ಚರ್ಯ ಅಷ್ಟೇ. ಪ್ರಭವಾನಿ ನದೀನಾಂಚ ವಿಚಿನ್ವಂತಿ ಸಮಾಹಿತಾಃ ತತ್ರ ಚಾಪಿ ಮಹಾತ್ಮಾನೋ ನಾಪಶ್ಯನ್ ಜನಕಾತ್ಮಜಾಂ ಹರ್ತಾರಂ ರಾವಣಂ ವಾಪಿ ಸುಗ್ರೀವ ಪ್ರಿಯಕಾರಿಣಃ ತೇ ಪ್ರವಿಶ್ಯತು ತಂ ಭೀಮಂ ಲತಾ ಗುಲ್ಮಮ ಸಮಾವೃತಂ ದದೃಶುಃ ಭೀಮಕರ್ಮಾಣಂ ಅಸುರಂ ಸುರನಿರ್ಭಯಂ
ತಂ ದೃಷ್ಟ್ವಾ ವಾನರಾ ಘೋರಂ ಸ್ಥಿತಂ ಶೈಲಮಿವಾಸುರಂ. ರಾವಣನನ್ನು ಹುಡುಕ್ತಾ ಇದ್ದಾರೆ. ಆಮೇಲೆ ಸೀತೆಯನ್ನು ಹುಡುಕ್ತಾ ಇದ್ದಾರೆ. ಒಬ್ಬ ದೊಡ್ಡ ಅಸುರ ಇದ್ದಂತೆ, ಅವನು ಸಿಕ್ಕಿದ. ಅವನು ಯಾರು ಅಂತಂದರೆ ಮಾರೀಚನ ಮಗ. ಮಾರೀಚನ ಮಗ ಅವನು. ಅವನು ನೋಡಿದ್ರು. ಗಾಢಂ ಪರಿಹಿತಾ ಸರ್ವೇ ದೃಷ್ಟ್ವಾ ತಂ ಪರ್ವತೋಪಮಂ ಸೋಪಿತಾನ್ ವಾನರಾಂತರವಾನ್ ನಷ್ಟಾಸ್ಥೇತ್ಯಬ್ರವೀದ್ ಬಲಿ. ಸುಮ್ಮನಿರ್ಬೇಕು ತಾನೆ ಆ ಕಪಿ, ಆ ರಾಕ್ಷಸ. ಕಪಿಗಳೆಲ್ಲ ನೋಡ್ರಿ, ಸತ್ರಿ ನೀವು ಅಂದ ಅವನು. ನಷ್ಟಾಸ್ಥ ಅಭ್ಯಧಾವತ ತಂಕ್ರುದ್ಧೋ ಮುಷ್ಟಿಮುದ್ಯಮ್ಯ ತಂಗತಂ ತಮಾಪತಂತಂ ತಹಸಾ ವಾಲಿಪುತ್ರೋಂಗದಸ್ತದಾ ರಾವಣೋ ಯಮಿತಿ ಜ್ಞಾತ್ವಾ ತಲೇನಾಭಿಜಘಾನಃ. ಆಗ ಮುಷ್ಟಿಯನ್ನು ಎತ್ಕೊಂಡು ಓಡಿ ಬರ್ತಾ ಇದ್ದಾನೆ ಆ ರಾಕ್ಷಸ. ರಾವಣ ಇವನೇ ರಾವಣ ಅನ್ನುವ ಭಾವನೆಯಲ್ಲಿ ಅಷ್ಟು ತನ್ನ ಫ್ರಸ್ಟ್ರೇಷನ್ಗಳನ್ನೆಲ್ಲ ಅವನ ತಲೆ ಮೇಲೆ ಹಾಕಿ ಕುಟ್ಟದ. ಅಂಗದ ಸತ್ತೇ ಹೋದ ಅವನು. ಸವಾಲಿ ಪುತ್ರಾಭಿಹತೋ ವಕ್ತ್ರಾಚ್ಛ್ರೋಣಿತ ಮುದ್ವಮನ್ ಅಸುರೋ ನೆಪತದ್ಭೂಮೌ ಪರ್ಯಸ್ತೈವ ಪರ್ವತಃ. ಕಡಿದು ತುಂಡಾದ ಬೆಟ್ಟದಂತೆ ಬಿದ್ದ. ಜನರ ಮೆಂಟಾಲಿಟಿಯೇ ಅದು. ತಮ್ಮ ಏನು ಡಿಪ್ರೆಷನ್ ಇರುತ್ತೆ ಅದನ್ನು ಒಬ್ಬರ ಮೇಲೆ ಹಾಕ್ತಾರೆ. ಎಷ್ಟು ಗಾಢವಾಗಿರುತ್ತೆ ಅಂದರೆ ಅವರು ಮರುಕ್ಷಣದಲ್ಲಿ ಬದುಕಿರಲ್ಲ. ಆ ಪರಿ ಜನರ ಕೈಗೆ ಎಂತೆಂಥವ್ರು ಸಿಗ್ತಾರೆ ಅಂದರೆ ಪಾಪ ಯಾವುದೋ ಬೆಲೆ ಏರಿಕೆಯ ಸಮಸ್ಯೆ, ಓನರ್ನ ಕಾಟ, ಕಂಪನಿಯಲ್ಲಿನ ರಾಜಕೀಯ ಎಲ್ಲ ನೆನಪಿಸ್ಕೊಂಡು ಒಬ್ಬ ಸಣ್ಣ ಕಳ್ಳ ಸಿಕ್ಕಿದ್ರೆ ಗುದ್ದಾಗಿ ಸಾಯಿಸ್ಬಿಡ್ತಾರೆ. ಅಷ್ಟು ಡಿಪ್ರೆಷನ್ ಇರುತ್ತೆ. ಜನರೆಲ್ಲ ಆ ರೀತಿ ಅವರಿಗೆ ಅವ್ರನ್ನೆಲ್ಲ ಮುಟ್ಲಿಕ್ಕಾಗಲ್ಲ ಅಂತ ಇವ್ರನ್ನ ಮುಟ್ಟಿರ್ತಾರೆ. ಮಾಬ್ ಲಿಂಚಿಂಗ್ ಆಗತ್ತೆ, ಮಾಬ್ ಲಿಂಚಿಂಗ್ ಆಗತ್ತೆ. ಮಾಬ್ ಲಿಂಚಿಂಗ್ ಎರಡು ತರಹ ಆಗತ್ತೆ. ಒಂದು, ಇವ್ರನ್ನ ಕೊಲ್ಲಬೇಕು ಅಂತ ಸಾಮೂಹಿಕ ಸನ್ನಿ, ಧರ್ಮದ ಕಾರಣದಿಂದಲೋ ಇನ್ನೇದರಿಂದಲೋ ತಪ್ಪು ತಿಳುವಳಿಕೆಯಿಂದ ಹೊಡಿತಾರೆ. ಇನ್ನೊಂದು ಈ ಡಿಪ್ರೆಷನ್. ಕೆಲವೊಂದು ತಪ್ಪೇ ಮಾಡಿರಲ್ಲ, ಆ ರೀತಿ ಪ್ರಚೋದನೆ ಮಾಡಿಬಿಟ್ಟಿರ್ತಾರೆ. ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಆ ಸಾಧುಗಳು ಪಾಪ ಸತ್ತು ಹೋದರು. ಆ ಪ್ರದೇಶ ನನಗೆ ನೆನಪಾಗ್ತಾ ಇಲ್ಲ. ಮಾಬ್ ಲಿಂಚಿಂಗಿನಿಂದ ಸತ್ರು. ಎಲ್ಲ ಮುಸಲ್ಮಾನರು ಸೇರಿಸಿ ಹೊಡೆದು ಸಾಯಿಸಿದ್ರು. ಇನ್ನೊಂದು, ಕೆಲವೊಮ್ಮೆ ಡಿಪ್ರೆಷನ್ನಿಂದ ಹೊಡೆದು ಒಬ್ಬ ನಾರ್ಮಲ್ ಕಳ್ಳ ಸಿಕ್ಕಿರ್ತಾನೆ, ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಾನೆ, ಅವನು ಹೊಡೆದು ಬಿಡ್ತಾರೆ. ಹಾಗಾಗತ್ತೆ. ಇವ್ರಿಗೆ ಆ ಡಿಪ್ರೆಷನ್, ನಮ್ಮ ಕೈನಲ್ಲಿ ನಾವು ಅಷ್ಟು ಅಸಮರ್ಥರು ಅಂತ ಹೇಳಿ ಉಗ್ರವಾಗಿ ಬಂದು ಚಚ್ಚ ಸಾಯಿಸ್ಬಿಟ್ರು. ಅಸುರೋ ನೆಪತದ್ಭೂಮೌ ಪರ್ಯಸ್ತೈವ ಪರ್ವತಃ ತೇತು ತಸ್ಮಾನ್ ನಿರುಚ್ಛ್ವಾಸೇ ವಾನರಾಜಿತ ಕಾಚಿನಃ ವಿಚಿನ್ವನ್ ಪ್ರಾಯಶಸ್ತತ್ರ ಸರ್ವಂತೆ ಗಿರಿಗಹ್ವರಂ. ಒಂದು ಸ್ವಲ್ಪ ಡಿಪ್ರೆಷನ್ ಲೆವೆಲ್ ಇಳೀತು, ಮತ್ತು ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ರು. ವಿಚಿತಂ ಚ ತತಃ ಸರ್ವಂ ಸರ್ವೇತೆ ಕಾನನೌಕತಃ ಅನ್ಯದೇವಾ ಪರಂ ಘೋರಂ ವಿವಿಚುಃ ಗಿರಿಗಹ್ವರಂ ವಿಚಿತಂತು ತತಃ ಸರ್ವಂ ತೇ ವಿಚಿತ್ಯ ಪುನಃ ಖಿನ್ನಾಃ ವಿನಿಷ್ಪತ್ಯ ಸಮಾಗತಾಃ ಏಕಾಂತೆ ವೃಕ್ಷಮೂಲೇತು ನಿಷೇಧೃದ್ದೀನಮಾನತಾಃ. ಮತ್ತು ಹುಡುಕಿದ್ರು, ಸಿಗಲಿಲ್ಲ. ಒಂದು ಕಡೆ ಬಂದು ಕೂತ್ಕೊಂಡ್ರು, ಮರದ ಕೆಳಗಡೆ. ಅನ್ನುವಲ್ಲಿಗೆ ಕಿಷ್ಕಿಂಧಾ ಕಾಂಡದಲ್ಲಿ 48ನೆಯ ಸರ್ಗ. ಅಥಾಂಗದಃ ತದಾ ತರವಾನ್ ವಾನರಾನಿದಮಬ್ರವೀತ್ ಪರಿಶ್ರಾಂತೋ ಮಹಾಪ್ರಾಜ್ಞಃ ಸಮಾಶ್ವಾಸ್ಯ ಶನೈರ್ವಚಃ. ಆಮೇಲೆ ಅಂಗದ ಎಲ್ಲ ವಾನರರನ್ನು ಹೀಗೆ ಹೇಳ್ದ. ವಸ್ತುತಃ ಸುಗ್ರೀವ ಯಾರನ್ನು ನೇಮಿಸಿದ್ದಾನೆ ಅಂದರೆ
ಹನುಮಂತನನ್ನ ನಾಯಕವನ್ನ ಒಪ್ಪಿಕೊಳ್ಳಿ ಅಂತ ಹೇಳಿದ್ದಾನೆ. ಆದರೆ ಇವ್ರ ತಲೆ ಮೇಲೆ ತಗೊಂಡಿದ್ದಾರೆ. ಅದರಿಂದಾಗಿ ಹನುಮಂತ ಇರಲಿ ನೋಡೋಣ ಅಂತ ಸುಮ್ಮನಾದ, ಏನು ಮಾತಾಡಲಿಲ್ಲ. ವನಾನಿ ಗಿರಯೋ ನದ್ಯೋ ದುರ್ಗಾಣಿ ಗಹನಾನಿ ಚ. ಕಾಡುಗಳು ಅವನು ಹೇಳ್ದ, ಎಲ್ಲ ಹುಡುಕಿದೆವು, ಕಾಡುಗಳನ್ನು ಹುಡುಕಿದೆವು, ಬೆಟ್ಟವನ್ನು ಹುಡುಕಿದೆವು, ನದಿಗಳನ್ನು ಹುಡುಕಿದೆವು, ಆಯ್ತೆ. ಅತ್ಯಂತ ದುರ್ಗಮ ಪ್ರದೇಶಗಳನ್ನು, ಇದು ಕಣಿವೆಗಳನ್ನು, ದರಿ, ಗುಹೆ ಎಲ್ಲವನ್ನ ಹುಡುಕಿದೆವು. ತತ್ರ ತತ್ರ ತಹಾಸ್ಮಾಭಿ ಜಾನಕಿ ನ ಚ ದೃಶ್ಯತೆ ತಥಾ ರಕ್ಷೋಪಹರ್ತಾ ಚ ಸೀತಾಯಾಶ್ಚೈವ ದುಷ್ಕೃತಿ. ನಮಗೆ ಸೀತೆ ಕಾಣಲಿಲ್ಲ, ಸೀತೆಯನ್ನ ಕದ್ದ ರಾವಣನೂ ಕಾಣಲಿಲ್ಲ. ಸೀತೆಯನ್ನ ಕದ್ದ ರಾವಣ ಕಾಣಲಿ ಅಂತ ನಿರೀಕ್ಷೆಯೇ ಇರಬಾರದು, ಆದರೆ ನಿರೀಕ್ಷೆ ಇತ್ತು. ಆ ಅಂಗದನ ಬಾಲ್ಯವನ್ನ ಹನುಮಂತ ನೋಡಿ ಒಳಗಡೆ ನಗುತ್ತಾ ಇದ್ನೋ ಏನೋ. ಆಗತ್ತಾ ಹಾಗೆ? ಅಸಾಧ್ಯವೇ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಮುಖ್ಯಮಂತ್ರಿನ ಯಾವುದೋ ಗಲ್ಲಿಯಲ್ಲಿ ನೋಡ್ಬಿಡ್ತೀನಿ ಅಂದ್ರೆ ಏನ್ರಿ ಅದು? ಆ ರೀತಿ ಆಯ್ತಿದು. ಅಮೇರಿಕಾದ ಯಾವುದೋ ಮೂಲೆಯಲ್ಲಿ ಇಳಿತೀನಿ, ನಾಳೆನೇ ನಾನು ಅಧ್ಯಕ್ಷನನ್ನು ನೋಡಿಬಿಡ್ತೇನೆ ಅಂದ್ರೆ ಏನು? ಅದಕ್ಕೆ ಅರ್ಥವೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಆ ರೀತಿ ಕಲ್ಪನೆ ಬರುತ್ತೆ ಅಷ್ಟೇ. ಏನಾಗತ್ತೆ, ನಾವು ಅಲ್ಲಿ ಉಪೇಂದ್ರನ ಮನೆಯ ಮುಂಭಾಗದಲ್ಲಿ ಇದ್ವಿ. ನನ್ನ ತಮ್ಮನ ಮಗಳು ಸುಬ್ಬಿಗೆ ನಾನು ಹೇಳಿದ್ದೆ, ನೀನು ಏನಾದರೂ ಜಾಸ್ತಿ ಗಲಾಟೆ ಮಾಡಿದ್ರೆ ಅವನು ಉಪೇಂದ್ರ ಗುಮ್ಮ ಅಂತ ಇದ್ದಾನೆ, ಅವನು ಬಂದ್ಬಿಡ್ತಾನೆ ಅಂತ. ಅವಳು ಕಾಯ್ತಾ ಇದ್ಲು, ಇಷ್ಟು ಗಲಾಟೆ ಮಾಡ್ತಾ ಇದ್ದೀನಿ ಬರ್ತಾನೆ ಇಲ್ವಲ್ಲ ಅವನು ಅಂತ ಕೇಳಿದ್ಲು ಅವಳು. ಹಾಗೆ ಮಕ್ಕಳು ಹಾಗೆ ಅನ್ಕೊಳ್ತಾರೆ. ಆ ತರಹ ಸಿಕ್ಬಿಡ್ತಾನೆ, ಇನ್ನೇನು ಬಂದುಬಿಡ್ತಾನೆ. ಆ ತರಹ ಅಂಗದ ಅಂದುಕೊಂಡಿದ್ದ. ಸಿಕ್ಬಿಡ್ತಾನೆ, ಸಿಗ್ತಾ ಇಲ್ಲ ಅಂತ ಹೆಂಗೆ ಸಿಗ್ತಾನ ಅವನು? ಅವನು ಎಲ್ಲಿರ್ತಾನೆ? ಅವನಿಗೊಂದು ಅರಮನೆ ಇರುತ್ತೆ, ಭದ್ರವಾದ ಸೆಕ್ಯೂರಿಟಿ ಇರುತ್ತೆ, ಅದನ್ನು ದಾಟಬೇಕು. ಅದು ಯಾವುದು ಅವನ ತಲೆಗೆ ಬರಲಿಲ್ಲ. ಒಳಗಡೆ ನಗ್ತಾ ಇದ್ನ ಅಂತ ಹನುಮಂತ ಅನ್ಸತ್ತೆ ನನಗೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಇದನ್ನ ಕೇಳಿದ್ರೆ ಹೌದೇನೋ ಅಂತ ಅನ್ಸತ್ತೆ. ಕಾಲಶ್ಚನೋ ಮಹಾನ್ಯಾತಃ ಸುಗ್ರೀವಶ್ಚೋಗ್ರಚಾತನಃ ತಸ್ಮಾದ್ಭವಂತಃ ಸಹಿತಾಃ ವಿಚಿನ್ವಂತು ಸಮಂತತಃ. ಕಾಲ ಕಳೆದಿದೆ. ಸುಗ್ರೀವಶ್ಚ ಉಗ್ರಶಾಸನ, ಸುಗ್ರೀವನೋ ಚಂಡ ಶಾಸನ. ತಸ್ಮಾತ್ ಭವಂತಃ ಸಹಿತಾ, ಅದರಿಂದಾಗಿ ನೀವೆಲ್ಲರೂ ಸೇರಿ ಹುಡುಕಬೇಕು. ವಿಹಾಯ ತಂದ್ರೀಂ ಚೋಕಂಚ ನಿದ್ರಾಂ ಚೈವ ಸಮುತ್ಥಿತಾಂ ವಿಚಿನುಧ್ವಂ ತಥಾ ಸೀತಾಂ ಪಶ್ಯಾಮೋ ಜನಕಾತ್ಮಜಾಂ. ಸೋಮಾರಿತನವನ್ನು ಬಿಡಬೇಕು, ಶೋಕವನ್ನು ಬಿಡ್ರಿ, ನಿದ್ರೆಯನ್ನು ಬಿಡ್ರಿ, ಹುಡುಕ್ರಿ ಸೀತೆಯನ್ನ. ಕಂಡೇವೇನೋ ಅನಿರ್ವೇದಂಚ ದಾಕ್ಷಂಚ ಮನಸಶ್ಚಾಪರಾಜಯಂ ಕಾರ್ಯಸಿದ್ಧಿಕರಾಣ್ಯಾಹು ತಸ್ಮಾದೇತದ್ಬ್ರವೀಮ್ಯಹಂ. ಅನಿರ್ವೇದ, ನಿರ್ವೇದ ಅಂದರೆ ನಿರುತ್ಸಾಹ, ಅನಿರ್ವೇದ ಅಂದರೆ ಉತ್ಸಾಹ ಇರಬೇಕು. ದಾಕ್ಷ್ಯಂ ಕೇಪಬಿಲಿಟಿ ಇರಬೇಕು. ಮನಸ್ಸು ಯಾವತ್ತೂ ಕುಸಿಬಾರದು. ಈ ಮೂರು ಇದ್ರೆ ಕಾರ್ಯಸಿದ್ಧಿ ಕರಾಣಿ, ಕಾರ್ಯ ಸಿದ್ಧಿ ಆಗತ್ತೆ. ಅದ್ಯಾಪೀದಂ ವನಂ ದುರ್ಗಂ ವಿಚಿನ್ವಂತು ವನೌಕತಃ ಖೇದಂ ತ್ಯಕ್ತ್ವಾ ಪುನಃಸರ್ವಂ ವನಮೇವ ವಿಚಿನ್ವತಾಂ. ಇನ್ನು ಮೇಲೂ ಹುಡುಕೋದೆ, ಹುಡುಕಬೇಕು. ಅವಶ್ಯಂ ಕುರ್ವತಾಂ ತಸ್ಯ ದೃಶ್ಯತೆ ಕರ್ಮಣ ಫಲಂ ಪರಂ ನಿರ್ವೇದಮಾಗಮ್ಯ ನಹಿನೋನ್ಮೀಲನಂ ಕ್ಷಮಂ. ಖಂಡಿತವಾಗಿಯೂ ಇವತ್ತಲ್ಲ ನಾಳೆ ಮಾಡಿದ ಕೆಲಸಕ್ಕೆ ಫಲ ಸಿಗಲೇಬೇಕು. ಪರಂ ನಿರ್ವೇದಮಾಗಮ್ಯ ನಹಿನೋನ್ಮೀಲನಂ ಕ್ಷಯಂ. ಆದರೆ ನಿರ್ವೇದಮಾಗಮ್ಯ, ನಿರುತ್ಸಾಹವನ್ನು ಹೊಂದಿ, ಉನ್ಮೀಲನಂ ನ ಕ್ಷಮಂ, ಕಣ್ಣು ಮುಚ್ಚಿಬಿಡೋದು ಒಳ್ಳೆಯದಲ್ಲ. ನೋನ್ಮೀಲನಂ
ನ ಕ್ಷಮಂ. ಕಣ್ಣು ತೆರೆಯದೇ ಇರುವುದು ಒಳ್ಳೆಯದಲ್ಲ. ಸುಗ್ರೀವ ಕ್ರೋಧನೋ ರಾಜ ತೀಕ್ಷ್ಣದಂಡಶ್ಚ ವಾನರಾಃ ಭೇತವ್ಯಂ ತಸ್ಯ ಸತತಂ ರಾಮಸ್ಯ ಚ ಮಹಾತ್ಮನಃ. ಸುಗ್ರೀವ ಮೊದಲೇ ಶಾರ್ಟ್ ಟೆಂಪರ್ಡ್, ಕ್ರೋಧನ, ತೀಕ್ಷ್ಣದಂಡ, ಕ್ರೂರಿ. ಭೇತವ್ಯಂ ತಸ್ಯ ಸತತಂ, ಅವನಿಗೆ ಹೆದರಬೇಕು. ಆಮೇಲೆ ರಾಮನಿಗಂತೂ ಹೆದರಲೇಬೇಕು. ಹಿತಾರ್ಥಮೇ ತದುಕ್ತಂ ವಹ ಕ್ರಿಯತಾಂ ಯದಿ ರೋಚತೆ ಉಚ್ಯತಾಂ ಹಿ ಕ್ಷಮಂ ಯತ್ತತ್ ಸರ್ವೇಷಾಮೇವ ವಾನರಾಃ. ನಿಮ್ಮ ಹಿತಕ್ಕಾಗಿ ಹೇಳ್ತಾ ಇದ್ದೇನೆ. ಕ್ರಿಯತಾಂ ಯದಿ ರೋಚತೆ, ನೀವು ಬಯಸಿದರೆ ಎಲ್ಲ ನನಗಿಂತ ಸೀನಿಯರ್ಸ್, ನಿಮ್ಮಲ್ಲೆಲ್ಲ ಯುವರಾಜ ಅಂತ ನಾನೇ ಚಿಕ್ಕವನು, ಎಲ್ಲ ನನಗಿಂತ ದೊಡ್ಡವರಿದ್ದೀರಿ. ನಿಮಗೆ ಹೇಳಿದ್ರೆ ಅದು ಒಂಥರಹ ಏನಾಗುತ್ತೆ, ಆಜ್ಞೆ ಆಗತ್ತೆ. ಆಜ್ಞೆ ಮಾಡಲಿಕ್ಕೆ ನಾನು ಅರ್ಹನೇ ಅಂತಂದರೆ ಅಲ್ಲ. ಅದರಿಂದಾಗಿ ನೋಡಿ ಹೇಳ್ತಾ ಇದ್ದೇನೆ, ಮಾಡೋದಾದರೆ ಮಾಡ್ರಿ. ಉಚ್ಯತಾಂ ಹಿ ಕ್ಷಮಂ ಯತ್ತತ್ ಸರ್ವೇ ಚಾಮೇವ ವಾನರಾಃ ಅಂಗದಸ್ಯ ವಚ ಶ್ರುತ್ವಾ ವಚನಂ ಗಂಧಮಾದನಃ ವಾಚ ವ್ಯಕ್ತಯ ವಾಚ ಪಿಪಾಸಾಶ್ರಮ ಖಿನ್ನಯ. ಆಗ ಗಂಧಮಾದನ ಅಂತ ಒಬ್ಬ ಕಪಿ, ಅವನು ಹೇಳಿದ ಅಂತೆ, ಬಾಯಾರಿಕೆಯಾಗಿದೆ, ನಾಲಿಗೆ ಪಸೆ ಆರಿದೆ, ದೊಂಡೆ ಪಸೆ ಆರಿದೆ. ಸದೃಶಂ ಖಲು ವೋ ವಾಕ್ಯಂ ಅಂಗದೋ ಯದುವಾಚಃ ಹಿತಂ ಚೈವಾನುಕೂಲಂಚ ಕ್ರಿಯತಾಮಸ್ಯ ಭಾಷಿತಂ. ಅದಕ್ಕೆ ಅವನು ಹೇಳ್ದ, ಅಂಗದ ಒಳ್ಳೆ ಮಾತನ್ನು ಆಡಿದ್ದಾನೆ, ಹಿತವೂ ಅನುಕೂಲವೂ ಆದ ಮಾತು ಹುಡುಕೋಣ. ಪುನರ್ಮಾರ್ಗಾಮಹೇ ಶೈಲಾನ್ ಕಂದರಾಂಶ್ಚ ಶಿಲಾಸ್ತಥಾ ಕಾನನಾನಿ ಚ ಶೂನ್ಯಾನಿ ಗಿರಿಪ್ರಸ್ರವಣಾನಿ ಚ ಯಥೋದ್ದಿಷ್ಟಾನಿ ತರವಾಣಿ ಸುಗ್ರೀವೇಣ ಮಹಾತ್ಮನಾ ವಿಚಿನ್ವಂತು ವನಂ ತರವೇ ಗಿರಿದುರ್ಗಾಣಿ ಸಂಗತಾಃ. ಬೆಟ್ಟಗಳನ್ನು, ಕಣಿವೆ ಕಂದರಗಳನ್ನು, ಶಿಲೆಗಳನ್ನು, ಬಂಡೆಗಳನ್ನು, ಕಾಡುಗಳನ್ನು ಮತ್ತೆ 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 ಹುಡುಕೋಣ. ಯಥೋದ್ದಿಷ್ಟಾನಿ ತರವಾಣಿ ತತಃ ಸಮುತ್ಥಾಯ ಪುನಃ ವಾನರಾಸ್ತೆ ಮಹಾಬಲಾಃ ವಿಂಧ್ಯಕಾನನ ಸಂಕೀರ್ಣಾಂ ವಿಚೇರುಹು ದಕ್ಷಿಣಾಂ ದಿಶಂ. ಮತ್ತೆ ಎಲ್ಲ ಕಪಿಗಳು ಎದ್ರು, ಮತ್ತೆ 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 ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ತೇ ಚಾರದಾಭ್ರ ಪ್ರತಿಮಂ ಶ್ರೀಮದ್ರಜತ ಪರ್ವತಂ ಶೃಂಗವಂತಂ ದರೀವಂತಂ ಅಧಿರುಷ್ಯ ಚ ವಾನರಾಃ. ಒಳ್ಳೆ ಶರತ್ಕಾಲದ ಅಭ್ರ, ಮೋಡದಂತೆ ಬೆಳ್ಳಗಿರುವ ರಜತ ಪರ್ವತ, ಅದನ್ನು ಏರಿದ್ರು. ತತ್ರ ಲೋಧ್ರವನಂ ರಮ್ಯಂ ಸಪ್ತಪರ್ಣವನಾನಿ ಚ ವಿಚಿನ್ವಂತೋ ಹರಿವರಾಃ ಸೀತಾ ದರ್ಶನಕಾಂಕ್ಷಿಣಃ. ಅಲ್ಲಿ 7 ಎಲೆ ಪಾಲೆ ಅಂತ, ಸಪ್ತಪರ್ಣ, 7 ಎಲೆ ಬಾಲೆ ಅಂತ ಕೆಲವರು, ಬಾಳೆ ಅಂತ ಕೆಲವರು ಹೇಳ್ತಾರೆ, 7 ಎಲೆ ಪಾಲೆ ಅಂತ. 7 ಬಣ್ಣದ ಒಂದು ಮರ, ಆ ಬಣ್ಣದಲ್ಲಿ ಸೂಕ್ಷ್ಮವಾದ 7 ಬಣ್ಣಗಳು ಇರ್ತವೆ ಆ ಮರದಲ್ಲಿ. ಆ ತರಹದ ಮರಗಳನ್ನು ಹುಡುಕಿದ್ರು. ತಸ್ಯಾಗ್ರಮಧಿರೂಢಾಸ್ತೆ ಶ್ರಾಂತ ವಿಪುಲ ವಿಕ್ರಮಾಃ ನ ಪಶ್ಯಂತಿ ಸ್ಮ ವೈದೇಹೀಂ ರಾಮಸ್ಯ ಮಹಿಷೀಂ ಪ್ರಿಯಾಂ. ಎಲ್ಲ ಕಡೆ ನೋಡಿದ್ರು. ಆ ಬೆಟ್ಟದ ಇದರ ಮರದ ಮೇಲ್ಗಡೆ ನಿಂತರು. ಬಹಳ ಎತ್ತರವಾಗಿ ಬೆಳೆಯುತ್ತದೆ ಮರ. ಅದ್ರ ಮೇಲ್ಗಡೆ ನಿಂತು ಆಚೆ ನೋಡಿದ್ರು. ತತ್ರ ಲೋಧ್ರವನಂ ರಮ್ಯಂ ತೇತು ದೃಷ್ಟಿಗತಂ ದೃಷ್ಟ್ವಾ ತಂ ಶೈಲಂ ಬಹುಕಂದರಂ ಅಧ್ಯಾರೋಹಂತ ಹರಯೋ ವೀಕ್ಷಮಾಣಾಸ್ತಮಂತತಃ ಅವರುಶ್ಚ ತಥೋ ಭೂಮಿಂ. ಮೇಲ್ಗಡೆಯಿಂದ ಏನೂ ಕಾಣಲಿಲ್ಲ, ಕೆಳಗಡೆ ಇಳಿದು ಮತ್ತೆ ಹುಡುಕಿದ್ರು. ತೇ ಮುಹೂರ್ತಂ ತಮಾಶ್ವಸ್ತಾಃ ಕಿಂಚಿತ್ ಭಗ್ನ ಪರಿಶ್ರಮಾಃ ಪುನರೇವೋದ್ಯತಾಃ ಕೃತ್ಸ್ನಾಂ ಮಾರ್ಗಿತುಂ ದಕ್ಷಿಣಾಂ ದಿಶಂ. ಮತ್ ಹುಡುಕಿದ್ರು. ಹನುಮತ್ ಪ್ರಮುಖಾಃ ತಾವತ್ ಪ್ರಸ್ಥಿತಾ ಪ್ಲವಗರ್ಷಭಾಃ ವಿಂಧ್ಯಮೇವಾದಿತ ಕೃತ್ವಾ ವಿಚೇರುಶ್ಚ ಸಮಂತತಃ. ಮತ್ತೆ ವಿಂಧ್ಯ ಪರ್ವತದ ದಾರಿಯಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಅನ್ನುವಲ್ಲಿಗೆ
49ನೆಯ ಸರ್ಗ. ಸಹತಾರಾಂಗದಾಭ್ಯಾಂತು ಸಂಗಮ್ಯ ಹನುಮಾನ್ ಕಪಿಃ ವಿಚಿನೋತಿ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ. ತಾರ ಮತ್ತು ಅಂಗದ ಅವರಿಬ್ಬರು ತಾವೇ ಸುಗ್ರೀವ ಕೊಡದ ನಾಯಕತ್ವವನ್ನು ತಾವೇ ತಗೊಂಡ್ಬಿಟ್ಟಿದ್ರು. ಸುಮ್ಮನೆ ಇದ್ದ, ಏನು ಮಾತಾಡಲಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತನಾಡಬೇಕು, ಸರಿಯಾಗಿ ಆ್ಯಕ್ಟ್ ಮಾಡಬೇಕು ಅಂತಾರಲ್ಲ, ಹನುಮಂತನೇ ನಿದರ್ಶನ. ಅವನು ಹುಡುಕ್ತಾ ಇದ್ದ. ಸಿಂಹ ಶಾರ್ದೂಲ ಜುಷ್ಟಾಶ್ಚ ಗುಹಾಶ್ಚ ಪರಿತಸ್ತದ ವಿಷಮೇಚು ನಗೇಂದ್ರಸ್ಯ ಮಹಾಪ್ರಸ್ರವಣೇಶು ಚ. ಸಿಂಹ, ಹುಲಿ ಮೊದಲಾದವುಗಳ ಗುಹೆಗಳನ್ನೆಲ್ಲ ಹೊಕ್ಕು ನೋಡಿದರಂತೆ. ಏನು ಬಹಳ ಬಲ ಅವರಿಗೆ. ಸಿಂಹ ಮಲಗಿರುತ್ತೋ ಹುಲಿ ಮಲಗಿರುತ್ತೋ ಏನಾಗಬೇಕು ಅವರಿಗೆ. ಒಳಗಡೆ ನುಗ್ಗಿದ್ರು, ನೋಡಿದ್ರು, ಬಂದರು. ಆಸೆ ದುಸ್ತಸ್ಯ ಶೈಲಸ್ಯ ಕೋಟಿಂ ದಕ್ಷಿಣ ಪಶ್ಚಿಮಾಂ ತೇಷಾಂ ತತ್ರೈವ ವಸತಾಂ ಸಕಾಲೋ ವ್ಯತ್ಯವರ್ತತ. ಆ ಶೈಲದ ತುದಿಯನ್ನು ತಲುಪಿದರಂತೆ. ಎಲ್ಲ ಬೆಟ್ಟಗಳಿಗೂ ಒಂದು ಸಣ್ಣ ಸಂಬಂಧ ಇರುತ್ತೆ. ನಮಗೆ ಅದಿವತ್ತು ಮರ್ತೋಗಿದೆ, ಗೊತ್ತಿಲ್ಲ. ನಮಗೆ ನಾಗರಿಕತೆಯ ಅಹಂಕಾರ. ಒಂದು ಎಲ್ಲದಕ್ಕೂ ಒಂದು ತಂತು ಕನೆಕ್ಷನ್ ಅನ್ನೋದಿರುತ್ತೆ. ಇವ್ರು ಯಾರೋ ಹೇಳ್ತಾ ಇದ್ರು, ಆ ಗವಿಗಂಗಾಧರೇಶ್ವರದ ಗುಹೆಯನ್ನು ತೋರಿಸಿ ಹೀಗೆ ಹೋದ್ರೆ ಕಾಶಿ ಸಿಗತ್ತೆ. ಯಾರು ಹೇಳಿದ್ದು? ಎಲ್ಲೋ ಮಲ್ಲೇಶ್ವರವೋ ಯಾವುದೋ ಸಿಗತ್ತಷ್ಟೇ. ಅದು ಅಲ್ಲಿ ಬಂದಾಗ ಹೋಗಿರುತ್ತೆ. ಎಷ್ಟು ಪೈಪ್ಗಳು ಸಿಗತ್ತೋ ಏನೋ ಮುಂದೆ ಅಂತಂದೆ ನಾನು. ಅದೇ ಎಲ್ಲರೂ ಹೇಳ್ತಾರೆ. ಅದೇ ಹೋಗ್ಲಿಕ್ಕಾಗಲ್ಲ. ಅಲ್ಲ, ಸಹಜ ಅಲ್ವಾ? ಸಹಜ ಅಲ್ಲೇನಪ್ಪ. ಅಲ್ಲಿಗೆ ಹೋದ್ರೆ ಇವ್ರು ಯಾವುದೋ ಇದನ್ನ ಹುಟ್ಟಿರ್ತಾರೆ, ಯಾವುದು ಕಂಬವೋ ಏನೋ ಹಾಕಿರ್ತಾರೆ, ಅಷ್ಟಷ್ಟು. ಅದು ಪ್ರಾಯ ರಾಜರು ಅಥವಾ ರಾಜ ಪರಿವಾರದವರು ತಪ್ಪಿಸಿಕೊಳ್ಳಿಕ್ಕೆ ಇದ್ದ ಸುರಂಗ. ಇದು ಎಲ್ಲವನ್ನೂ ಹಾಗೆ ಹೇಳ್ತಾರೆ, ಇದು ಕಾಶಿಗೆ ಹೋಗತ್ತೆ ಅಂತ. ಕಾಶಿಗೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಅದನ್ನೇ ಹೇಳಿದ್ದು. ಆ ಕಾಲದಲ್ಲಿ ಶತ್ರುಗಳಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಆ ಥರದ್ದಿರ್ತಾ ಇತ್ತು. ಉಲ್ಲೇಖಗಳು ಉಂಟದು ಇಲ್ಲಿ. ಸಹಿದೇ ಚೋದುರನ್ವೇಷ್ಯೋ ಪರಸ್ಪರೇಣ ರಹಿತ ಅನ್ಯೋನ್ಯಮವಿದು ಅನ್ಯೋನ್ಯಸ್ಯಾವಿದೂರತಃ ಗಜೋ ಗವಾಕ್ಷೋ ಗವಯಃ ಶರಭೋ ಗಂಧಮಾದನಃ ಮೈಂದಶ್ಚ ವಿವಿಧಶ್ಚೈವ ಹನುಮಾಂಜಾಂಬವಾನಪಿ ಅಂಗದೋ ಯುವರಾಜಶ್ಚ ತಾರಶ್ಚ ವನಗೋಚರಃ. ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಮೈಂದ, ವಿವಿಧ, ಹನುಮಂತ, ಜಾಂಬವಂತ, ಯುವರಾಜನಾದ ಅಂಗದ, ತಾರ ಎಲ್ಲರೂ ಹುಡುಕಿದ್ರಂತೆ. ಅಲ್ಲಿ ಒಂದು ದೊಡ್ಡ ಬಿಲ ಕಂಡಿತು. ದುರ್ಗಮೃಕ್ಷ ಬಿಲಂ ನಾಮ ದಾನವೇನಾಭಿರಕ್ಷಿತಂ ಕ್ಷುತ್ಪಿಪಾತ ಪರೀತಾಸ್ತು ಶ್ರಾಂತಾಸ್ತು ಸಲಿಲಾರ್ಥಿನಃ. ಅದು ಕರಡಿಗಳು ಮಾಡಬಹುದಾದಂತಹ, ಕರಡಿಗಳು ಇದ್ದರೆ ಏನೇನು ಸೈನ್ಗಳಿರಬೇಕೋ ಆ ತರಹದ ಒಂದು ಬಿಲ. ಅಲ್ಲಿಗೆ ನೋಡಿದ್ರು, ಎಲ್ಲರಿಗೂ ಬಾಯಾರಿಕೆ ಆಗಿದೆ. ಅವಕೀರ್ಣಂ ಲತಾ ವೃಕ್ಷೈ ದದೃಶುಸ್ತೆ ಮಹಾಬಿಲಂ. ಆ ದೊಡ್ಡ ಕಾಡು ಆ ಎಲ್ಲ ಗುಹೆ ಒಳಗಡೆ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ತತ್ರ ಕ್ರೌಂಚಾಶ್ಚ ಹಂಸಾಶ್ಚ ಸಾರಶಾಶ್ಚಾಪಿ ನಿಷ್ಕ್ರಮನ್. ಆ ಬಿಲದಿಂದ ಹಂಸಗಳು ಹಾರಿ ಬಂದವು. ಕ್ರೌಂಚ ಪಕ್ಷಿ ಹಾರಿ ಬಂತು. ಅಂದ್ರೆ ಅಲ್ಲಿ ನೀರಿರಬೇಕು. ಜಲಾರ್ದ್ರಾಶ್ಚಕ್ರವಾಕಾಶ್ಚ ರಕ್ತಾಂಗ ಪದ್ಮರೇಣುಭಿ ತತಸ್ತದ್ಬಿಲಮಾತಾದ್ಯ ಸುಗಂಧಿ ದುರತಿಕ್ರಮಂ. ನೀರಿನಲ್ಲಿ ನೆಂದ ಚಕ್ರವಾಕ ಪಕ್ಷಿಗಳು, ಆಮೇಲೆ ತಾವರೆಯ ನಡುವಣ ಭಾಗದಲ್ಲಿ ಮೂತಿ ಇಟ್ಟೋ ಅಥವಾ ಇಡೀ ದೇಹವನ್ನು ಹೊರಳಿಸಿಯೋ ಕೆಂಪಾದ ಪಕ್ಷಿಗಳ ಅಂಗಾಂಗವನ್ನು ಕೂಡಲೇ ನೋಡಿದರಂತೆ. ಕಣ್ಣು ಅಷ್ಟು ಶಾರ್ಪ್ ಆಗಿತ್ತು. ಮೊಬೈಲ್ ನೋಡಿ ಹಾಳಾಗಿರ್ಲಿಲ್ವಲ್ಲ, ಹೀಗಾಗಿ ಶಾರ್ಪ್ ಆಗಿ ಇತ್ತು. ವಿಸ್ಮಯ ವ್ಯಗ್ರ ಮನತಃ ಬಭೂವರ್ವಾನರರ್ಚಭಾ ಸಂಜಾತ ಪರಿಶಂಕಾಸ್ತೆ ತದ್ಬಿಲಂ ಪ್ಲವಗೋತ್ತಮಾ.
ನೀರಿದ್ದಲ್ಲಿ ಇರಬಹುದಾದ ಹಕ್ಕಿಗಳೆಲ್ಲ ಹೊರಗಡೆ ಬರ್ತಾ ಇದೆ. ಅಂದರೆ ಒಳಗಡೆ ನೀರಿದೆ ಅಂತ ಅರ್ಥ. ಅಭ್ಯಪದ್ಯಂತ ಸಂಹೃಷ್ಟಾ ತೇಜೋವಂತೋ ಮಹಾಬಲಾ ನಾನಾ ಸತ್ವ ಸಮಾಕಿರಣಂ ದೈತ್ಯೇಂದ್ರ ನಿಲಯೋಪಮಂ. ನಾನಾ ಸತ್ವ ಸಮಾಕಿರಣಂ, ಥರಥರದ ಪ್ರಾಣಿಗಳಿಂದ ಕೂಡಿದ, ದೈತ್ಯೇಂದ್ರ ನಿಲಯೋಪಮಂ, ಯಾವುದೋ ಒಬ್ಬ ದೈತ್ಯನ ಮನೆಯ ತರಹ ಇತ್ತು ಅದು. ದುರ್ಧರ್ಚಮಿವ ಘೋರಂಚ ದುರ್ವಿಗಾಹ್ಯಂಚ ತರ್ವಚಃ ತತಃ ಪರ್ವತಕೂಟಾಭೋ ಹನುಮಾನ್ ಮಾರುತಾತ್ಮಜಃ. ಆಮೇಲೆ ಆ ಹನುಮಂತ ಹೇಳಿದನಂತೆ, ಅಬ್ರವೀದ್ವಾನರಾನ್ ಘೋರಾನ್ ಕಾಂತಾರವನ ಕೋವಿದ. ಹನುಮಂತನಿಗೆ ಒಂದು ವಿಚೇತನ, ಕಾಂತಾರವನ ಕೋವಿದ. ಕಾಂತಾರ ಅಂದರೆ ದಟ್ಟವಾದ ಕಾಡು, ಡೆನ್ಸ್ಡ್ ಫಾರೆಸ್ಟ್. ಆ ದಟ್ಟವಾದ ಕಾಡಿನಲ್ಲಿನ ಎಲ್ಲ ನಡೆಗಳನ್ನು ಬಲ್ಲ ಹನುಮಂತ ಗಿರಿಜಾಲಾವೃತಾಂದೇತಾನ್ ಮಾರ್ಗಿತ್ವಾ ದಕ್ಷಿಣಾಂ ದಿಶಂ ವಯಂ ಸರ್ವೇ ಪರಿಶ್ರಾಂತಾಃ ನ ಚ ಪಶ್ಯಾಮ ಮೈಥಿಲೀಂ ಅಸ್ಮಾಚ್ಚಾಪಿ ಬಿಲಾದ್ಧಂತಾಃ ಕ್ರೌಂಚಾಶ್ಚ ಸಹಸಾರತೈಃ. ನಾವು ಎಲ್ಲ ದಕ್ಷಿಣ ದಿಕ್ಕುಗಳನ್ನು ಹುಡುಕಿದ್ದೇವೆ, ಆದರೆ ನೀರು ಸಿಗುತ್ತಾ ಇಲ್ಲ, ಸೀತೆಯೂ ಸಿಗುತ್ತಾ ಇಲ್ಲ. ಇದನ್ನು ನೋಡಿದರೆ ಜಲಾರ್ದ್ರಾಶ್ಚಕ್ರವಾಕಾಶ್ಚ ನಿಷ್ಪತಂತಿ ಸ್ಮ ಸರ್ವಚಃ ನೂನಂ ಸಲಿಲವಾನತ್ರ ಕೂಪೋ ವಾ ಯದಿ ವಾ ಹೃದಃ. ಪ್ರಾಯ ಈ ಬಿಲದ ಒಳಗಡೆ ಒಂದೋ ಬಾವಿ ಇರಬೇಕು, ಒಂದೋ ಕೊಳ ಇರಬೇಕು. ತಥಾ ಚೇಮೇ ಬಿಲದ್ವಾರೆ ಸ್ನಿಗ್ಧಾಸ್ತಿಷ್ಠಂತಿ ಪಾದಪಾಃ ಇತ್ಯುಕ್ತಾಸ್ತದ್ಬಿಲಂ ತರವೇ ವಿವಿಶುಃ ತಿಮಿರಾವೃತಂ. ನೋಡಿ, ಈ ಗುಹೆಯ ಬಾಗಿಲಲ್ಲಿ ಇರುವ ಮರಗಳಲ್ಲಿ ಒಳ್ಳೆಯ ನೀರಿನ ಪಸೆ ಕಾಣ್ತಾ ಇದೆ. ನೀರು ಇದ್ದರೆ ಯಾವ ದಟ್ಟ ಹಸಿರು ಇರಬೇಕೋ ಅದಿದೆ. ನೀವು ಗಂಗೆಯ ಸುತ್ತಲಿನ ಪರ್ವತಗಳನ್ನು ನೋಡಿ, ದಟ್ಟವಾದ ಹಸಿರು. ಆ ಹಸಿರು ಇಲ್ಲಿಯ ಹಸಿರು ಮ್ಯಾಚ್ ಆಗೋದಿಲ್ಲ. ನಾವು ಹೋಗುವಂತಹ ದಾರಿಗಳನ್ನು ಬಿಡಿ, ಯಾಕೆಂತಂದರೆ ನಮ್ಮದೇ ಆದ ವಾಹನದ ಹೊಗೆಯಿಂದ ಕಲುಷಿತವಾಗಿರುತ್ತೆ. ಸ್ವಲ್ಪ ಆಚೆ ದೃಷ್ಟಿ ಹಾಯಿಸಿದರೆ ಆ ಹಸಿರಿಗೂ ಈ ಹಸಿರಿಗೂ ಇರುವಂತಹ ವ್ಯತ್ಯಾಸ ಕಾಣುತ್ತೆ. ಆ ದಟ್ಟವಾದ ಹಸಿರೇ ಬೇರೆ, ಯಾಕೆಂದರೆ ಆ ಗಂಗೆಯ ಸಮೃದ್ಧಿ ಇದೆಯಲ್ಲ, ಅದು ಆ ದಟ್ಟವಾದ ಹಸಿರನ್ನು ನಮಗೆ ತೋರಿಸುತ್ತೆ. ಅದನ್ನು ಹೇಳಿದ ಅವನು, ಈ ಮರವನ್ನು ನೋಡಿ ಸ್ನಿಗ್ಧಾಹ, ನೀರು ಜಿನುಗುತ್ತಾ ಇದೆಯೋ ಎಂಬಂತೆ ಕಾಣ್ತಾ ಇದೆ. ಇಲ್ಲಿಯ ಬಣ್ಣ ಏನಿದೆ ಅದು ಆಯಿಲಿ ಆಗಿದೆ. ಸ್ನಿಗ್ಧ ಅಂದರೆ ಆಯಿಲಿ, ಅಷ್ಟು ನೀರನ್ನು ಹೀರಿಕೊಂಡಿದೆ, ಅಷ್ಟು ದಟ್ಟವಾದ ಹಸಿರಿದೆ. ಅಚಂದ್ರ ಸೂರ್ಯಂ ಹರಯೋ ದದೃಚೂರೋ ಮಹರ್ಚಣಂ ನಿಶಾಮ್ಯ ತಸ್ಮಾತ್ ಸಿಂಹಾಂಶ್ಚ ತಾನಸ್ತಾಂಶ್ಚ ಮೃಗಪಕ್ಷಿಣಃ. ಅಚಂದ್ರ ಸೂರ್ಯಂ, ಅಲ್ಲಿ ಚಂದ್ರನ ಬೆಳಕು ಪ್ರವೇಶ ಮಾಡೋದಿಲ್ಲ, ಸೂರ್ಯನ ಬೆಳಕು ಪ್ರವೇಶ ಮಾಡುವಲ್ಲ. ನ ತತ್ರ ಸಜ್ಜತೆ ದೃಷ್ಟಿ ನ ತೇಜೋ ನ ಪರಾಕ್ರಮ. ಅಲ್ಲಿ ಪ್ರವೇಶ ಮಾಡಿದ್ರು, ಅಲ್ಲಿ ಯಾವ ರೀತಿಯಾದ ಪರಾಕ್ರಮವೂ ನಡೆಯೋದಿಲ್ಲ, ಯಾಕೆಂದರೆ ಕಣ್ಣೇ ಕಾಣಲ್ಲ, ಅಷ್ಟು ದಟ್ಟವಾಗಿದೆ. ವಾಯೋರಿವ ಗತಿಸ್ತೇತಾಂ ದೃಷ್ಟಿಸ್ತಮಸಿ ವರ್ತತೆ ತೇ ಪ್ರವಿಷ್ಟಾಸ್ತು ವೇಗೇನ ತದ್ಬಿಲಂ ಕಪಿಕುಂಜರಾಹ. ಅಲ್ಲಿ ಗಾಳಿ ಮಾತ್ರ ಒಳಗಡೆ ಹೋಗಬಹುದು ಅಷ್ಟೇ, ಇನ್ಯಾರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೃಷ್ಟಿ ತಮಸಿ ವರ್ತತೆ, ಕಣ್ಣು ತುಂಬ ಕತ್ತಲೆ. ಆ ತರಹ ತೇ ಪ್ರವಿಷ್ಟಾಸ್ತು ವೇಗೇನ ತದ್ಬಿಲಂ ಕಪಿಕುಂಜರಾಹ, ವೇಗವಾಗಿ ಅದರೊಳಗಡೆ ಪ್ರವೇಶ ಮಾಡಿದರು. ಒಳಗಡೆ ಅಲ್ಲಿ ಏನು ಮಾಡಿದ್ರು ಅಂತ ನಾಳೆ ನೋಡೋಣ. ನಾಳೆ ಸಂಜೆ ಇದೇ ಹೊತ್ತಿಗೆ ನೋಡೋಣ. ಇಲ್ಲಿ ಸೀತೆಯ ಅಪಹರಣ ಅಂದರೆ ವೇದ ಅಪಹರಣ ಅಂದ, ಅದು ಅನ್ಯೋಕ್ತಿ ಅಂತ ನಾನು ಹೇಳಿದ್ದು. ಆಮೇಲೆ ರಾಮಾಯಣದಲ್ಲಿ ಮಾತ್ರ ಅಪಹರಣ ಇದೆಯಾ ಅಂದರೆ
ಮಹಾಭಾರತದಲ್ಲಿ ಬೇರೆ ತರಹ. ಮಹಾಭಾರತದಲ್ಲಿ ದ್ರೌಪದಿ ಸರ್ವವಿದ್ಯಾ ದ್ರೌಪದೀತು ಅಂತ ಹೇಳ್ತಾರೆ. ದ್ರೌಪದಿ ವಿದ್ಯೆಯ ಪ್ರತೀಕ. ಅವಳನ್ನ ದುಶ್ಯಾತನಾದಿಗಳು ದುರ್ಯೋಧನಾದಿಗಳು ತಮ್ಮ ಬಲಾತ್ಕಾರಕ್ಕೆ ವಿನಿಯೋಗಿಸಿಕೊಂಡ್ರು. ಆಗ ಭೀಮ ಅದನ್ನು ಪ್ರತಿಭಟಿಸಿದ. ಭಕ್ತಿ ಅನ್ನೋದಿದ್ರೆ ವಿದ್ಯೆಯ ರಕ್ಷಣೆ ಆಗತ್ತೆ, ಅದು ಸಂಕೇತ. ಹೀಗೆ ಅಲ್ಲಿಯೂ ಇದೆ. ನಾನು ಅದು ಹೇಳಿದ್ದೇನೆ, ಮಹಾಭಾರತದಲ್ಲಿಯೂ ಆಗಾಗ ಹೇಳ್ತಾ ಇರ್ತೇನೆ. ಈ ಒಂದು ಮೆಟಫರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬಿಡಿಸ್ಲಿಕ್ಕೆ ಬರುತ್ತೆ ಅಂತ ಒಂದು ತುಣುಕನ್ನು ಹೇಳಿದ್ದು. ಬರಡು ಕಾಡಿನಲ್ಲಿ ಹುಡುಕಿದ್ರು ಅಂದರೆ ವಿದ್ಯೆಯನ್ನು ಯಾವುದೋ ಒಂದು ಕಾಲದಲ್ಲಿ ಅತ್ಯಂತ ಸಿಗಲಾರದ ಬರಡು ಜಾಗದಲ್ಲಿಯೂ ಹುಡುಕಿರ್ತಾರೇನೋ ಅಂತ ಹಾಗೆ ಹೇಳಿದ್ದು. ಎಲ್ಲ ಕಡೆ ಇದೇ ಇರೋದು. ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ನೋಡೋಣ.